ಸ್ಲೀಪರ್ ಬಸ್ ಎತ್ತಿನ ಬಂಡಿ ಅಪಘಾತ, ಎತ್ತು ಸ್ಥಳದಲ್ಲೇ ಸಾವು. ಶನಿವಾರ ಬೆಳಗ್ಗೆ ಸುಮಾರು 6:15 ಮಾದವಾರ ದಿಕ್ಕಿನಿಂದ ಬರುತ್ತಿದ್ದ ಸ್ಲೀಪರ್ ಬಸ್ ತುಂಗಭದ್ರಾ ನದಿಯ ಮಧ್ಯ ಭಾಗದ ಬಳಿ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ದಾರುಣ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಒಂದು ಎತ್ತು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮತ್ತೊಂದು ಎತ್ತು ಗಂಭೀರವಾಗಿ ಗಾಯಗೊಂಡಿದೆ. ಎತ್ತಿನ ಬಂಡಿಯನ್ನು ಹತ್ತಿದ್ದ ಭೀಮರಾಜು ತಂದೆ ಡುಮ್ಮ ನರಸಿಂಹಲು ಹಾಗೂ ವೀರೇಶ್ ತಂದೆ ಪೈಬಾಯಿ ಈರಣ್ಣ ಅಪಘಾತದ ವೇಳೆ ರಸ್ತೆಗೆ ಬಿದ್ದು ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಭೀಮರಾಜು ಕೋಮಾಗೆ ಒಳಗಾಗಿದ್ದು, ಅವರನ್ನು ಆದೋನಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ನಂತರ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸಂಬಂಧಿಕರಾದ ಹನುಮಂತ ತಂದೆ ಲಕ್ಷ್ಮಯ್ಯ ಅವರು ಸ್ಥಳದಲ್ಲೇ ಮಾಹಿತಿ ನೀಡಿದ್ದು, ನಾವು ಬಡವರಾಗಿ ಜೀವನ ನಡೆಸುತ್ತಿದ್ದೇವೆ. ಬೆಳಗಿನ ಜಾವ ಎತ್ತುಗಳಿಗೆ ಹುಲ್ಲಿಗಾಗಿ ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಏನಾಗ್ಬೇಕು ನಿಮಗೆ? ಏನಂದಪ್ಪ, ಮೇವು ಬರ್ತೀವಿ ಗಾಡಿಗಳು ಆಕ್ಸಿಡೆಂಟ್ ಆಯಿತು. ಯಾರು ಬಂದಿದ್ರು? ನಮ್ಮ ಹುಡುಗರು ಇಬ್ಬರು ಬಂದರು. ನಿಮ್ಮ ಹುಡುಗರು ಅಂದರೆ ನಿಮ್ಮ ತಮ್ಮನ ಮಗ. ನಿಮ್ಮ ತಮ್ಮನ ಮಗ ಹೆಸರೇನು? ಹಿರೇಶ. ಇನ್ನೊಬ್ಬ ಹುಡುಗ ಭೀಮೇಶ. ಯಾರಿಗೆ ಏನಾಗ್ಯದ? ಅವ್ರಿಗೆ ಭೀಮೇಶ್ಗೆ ಜಾಸ್ತಿ ಏನಾಗ್ಯದ? ಎಲ್ಲ ಕೋಮಲಕ್ಕೆ ಹೋಗೋದು, ನೆತ್ತಿಗೆ ಅವಲ್ತಾಗಲಿದೆ. ಆಕ್ಸಿಡೆಂಟ್ ಆಗಿ ಕೋಮದಾಗ ಬಿದ್ದು ಬಿಟ್ಟದೆ. ಇನ್ನೊಬ್ಬ ಹುಡುಗಿಗೆ ಏನಾಗಿದೆ? ಅವ್ರಿಗೆ ಕಡಿಮೆ, ಅವ್ರಿಗೆ ಜಾಸ್ತಿ, ಇವ್ರು ಕಡಿಮೆ. ಗಾಯಗಳಾಗಿದ್ದಾವೆ. ಅವ್ರನ್ನ ಆಸ್ಪತ್ರೆಗೆ ತಗೊಂಡೋಗಿದ್ರಾ? FIR ಮಾಡಿದ್ರಾ? ಕೇಸ್ ಮಾಡಿದ್ರಾ? ಕೇಸ್ ಮಾಡಿಲ್ಲಪ್ಪ, ನನಗೆ ಗೊತ್ತಿಲ್ಲ ಕೇಸ್. ಹಾಂ, ಓಕೆ. ನೀವೇನಾಗಬೇಕು? ನಮ್ಮ ತಮ್ಮನ ಮಗ. ಯಾವ ಊರು ನಿಮ್ಮದು? ಮಾದವಾರ. ಇಲ್ಲಿ ಎಲ್ಲಿ ಆಗಿದೆ ಅನಾಹುತ? ಎಲ್ಲಿ ಆಕ್ಸಿಡೆಂಟ್ ಆಗಿದೆ? ಎಲ್ಲಿ? ಬಿರ್ಜಿ ಹತ್ರ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಈ ಕಡೆ? 7:30 ಬಂದಿದ್ರಿ. ಎದ್ರ ಸಲುವಾಗಿ ಬಂದಿದ್ರಿ? ಬಂಡಿ ಓಡ್ಕೊಂಡು ಹುಲ್ಲಿನ ಸಲುವಾಗಿ ಬಂದಿರಿ. ಹಾಂ, ಮೇವು ತೊಗೊಂಡೋಗ್ಲಿಕ್ಕೆ ಬಂದಿದ್ದೀರಿ. ಬಂದ ಸಮಯದಲ್ಲಿ ಈ ಅಪಘಾತ ಆಗಿದೆ. ಓಕೆ. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।